ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದಲ್ಲಿ ಮೂರನೇ ವಾರವೇ ಒಂದು ಫಿನಾಲೆ ನಡೀತಾ ಇದೆ. ಈ ಫಿನಾಲೆಗೆ ಮೊದಲ ಫೈನಲಿಸ್ಟ್ ಆಗಿ ಕಾಕ್ರೋಚ್ ಸುದಿ ಆಯ್ಕೆಯಾಗಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂಟಿಗಳಿಗೆ ಅರಸ ಅರಸಿಯರು ಅನ್ನುವಂಥ ಪಟ್ಟವನ್ನ ಬಿಗ್ ಬಾಸ್ ನೀಡಿದ್ರು. ಅದರ ಅನ್ವಯ ಈಗ ಮೊದಲ ಫೈನಲಿಸ್ಟ್ ಕಾಕ್ರೋಚ್ ಸುದಿ ಅವರನ್ನ ಅಸುರಾಧಿಪತಿಯಾಗಿ ಮಾಡಿದ್ದಾರೆ ಬಿಗ್ ಬಾಸ್. ಹೀಗಾಗಿ ಇನ್ಮೇಲೆ ಅಸುರ ಸರ್ವೋಚ್ಚ ಅಧಿಪತಿ ಆಗಿರೋ ಕಾಕ್ರೋಚ್ ಸುದಿ ಅವರದ್ದೇ ಕಾರುಬಾರು ದರ್ಬಾರು. ಅಸುರ ಸರ್ವೋಚ್ಚ ಅಧಿಪತಿ ಆಗಿರುವಂತಹ ಕಾಕ್ರೋಚ್ ಸುದಿ ಜಂಟಿಗಳಿಗೆ ಮಾತ್ರ ಅಲ್ಲ, ಒಂಟಿಗಳಿಗೂ ನರ್ಕ ತೋರಿಸ್ತಾ ಇದ್ದಾರೆ. ತಮ್ಮ ಅಟ್ಟಹಾಸದಿಂದ ಮನಸ್ಸಿಗೆ ಬಂದಂತೆ ಶಿಕ್ಷೆಗಳನ್ನ ಕೊಡ್ತಾ ಇದ್ದಾರೆ. ಪ್ರಶ್ನೆ ಮಾಡಿದ ಮಹಾರಾಣಿ ಜಾಹ್ನವಿಯನ್ನು ಕೂಡ ಕಾಕ್ರೋಚ್ ಸುದಿ ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿಸಿದ್ದಾರೆ. ಇನ್ನು ಕಾಕ್ರೋಚ್ ಸುದಿ ವಿರುದ್ಧ ತಿರುಗಿ ಬಿದ್ದಿರೋ ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ನಾವೆಲ್ಲರೂ ಸೇರಿ ರಾಕ್ಷಸನ ಸಂಹಾರ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಮೊದಲೇ ವಿಲನ್ ಆಗಿ ಮಿಂಚಿರೋ ಸುಧೀರ್ ಇಲ್ಲಿ ತಮ್ಮ ಅಸುರನ ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಏನೇನು ಕಾದಿತ್ಯೋ ನೋಡ್ಬೇಕಾಗಿದೆ. ಅಲ್ಲದೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ದಿನ ಸುಧಿ ಅಂದ್ರೆ ಏನು ಅಂತ ತೋರಿಸ್ತೀನಿ ಅಂತ ಹೇಳಿದ್ರು. ಒಂದ್ ವಾರವಾದ್ರೂ ಅದ್ಯಾವುದನ್ನು ನಿರೂಪಿಸಿಲ್ಲ ಅಂತ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದಿಗೆ ಸರಿಯಾಗಿ ಕ್ಲಾಸ್ ಬೇರೆ ತಗೊಂಡ್ರು. ಕಿಚ್ಚನ ಕ್ಲಾಸ್ ನಂತರ ಸುದಿ ಅಲರ್ಟ್ ಆಗಿರ್ತಾರೆ ಅನ್ಸುತ್ತೆ. ಈಗ್ಲಾದ್ರೂ ಅಸಲಿ ಆಟವನ್ನ ಅಸುರನಾಗಿರೋ ಕಾಕ್ರೋಚ್ ಶುರು ಮಾಡ್ತಾರಾ? ಕಾದು ನೋಡ್ಬೇಕಾಗಿದೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ.